ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನ ಧ್ಯಾನಿಸಲಿರುವಂಥ ದೇವರ ವಾಕ್ಯದ ಅಂಶ ಲೋಕದ ನಟನೆ, ವೇ ಆಫ್ ದ ವರ್ಲ್ಡ್, ಲೋಕದ ನಟನೆ ಅಥವಾ ಲೋಕದ ಮಾರ್ಗ. ಪ್ರಿಯರೇ, ಬನ್ನಿ ಪ್ರಿಯರೇ, ಪವಿತ್ರ ಗ್ರಂಥವನ್ನು ತೆಗೆದು ದೇವರ ವಾಕ್ಯದ ಮುಖಾಂತರ ನೋಡೋಣ. 1 ಕೊರಿಂಥ 7ನೇ ಅಧ್ಯಾಯ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 31ನೇ ವಾಕ್ಯ. ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು, ಯಾಕಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ಇನ್ನೊಂದು ವಾಕ್ಯದ ಮೂಲಕ ನೋಡೋಣ ಪ್ರಿಯರೇ. ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 12 ವರ್ಸ್ 2. ರೋಮ 12ನೇ ಅಧ್ಯಾಯ 2ನೇ ವಾಕ್ಯ. ಇಲ್ಲಿ ನೋಡುವುದಾದರೆ ಪ್ರಿಯರೇ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದು ಪ್ರೇರೆ. ಏನಂತ ಪ್ರೇರೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು. ಕ್ರಿಸ್ತನನ್ನು ವಿಶ್ವಾಸಿಸದವರು ಅನುಸರಿಸುವ ನಡವಳಿಕೆಯನ್ನು ನಾವು ಅನುಸರಿಸಬಾರದು. ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು. ಇಹಲೋಕದ ಆಶೆಗಳನ್ನು ಬಿಟ್ಟು ನೂತನ ಹೊಸ ಮನಸ್ಸು, ದೇವರ ಚಿತ್ತಕ್ಕೆ ಅನುಸಾರವಾದ ಪರಿಶುದ್ಧ ಪರಲೋಕ ಭಾವದವರಾಗಿರಬೇಕು ಪ್ರಿಯರೇ. ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ದೇವರು ಮಾಡೆಂದು ಹೇಳಿದ್ದನ್ನು ಮಾಡಬೇಕು. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ನೀವೇ ತಿಳಿದುಕೊಳ್ಳುತ್ತೀರಿ ಎಂದು ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಇಲ್ಲದಿದ್ದರೆ ಇಲ್ಲ. ಉತ್ತಮವಾದ ನಡವಳಿಕೆ ಬೇಕಾದರೆ, ಹೊಸ ಮನಸ್ಸು, ಕ್ರಿಸ್ತನಿಗೆ ಇರುವಂಥ ಮನಸ್ಸು ನಮ್ಮಲ್ಲಿದ್ದು ಆಯುಧವಾಗಿರಬೇಕೆಂದರೆ, ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕೆಂದರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಶೀಘ್ರವಾಗಿ ದೊರೆಯಬೇಕಾದರೆ ಪ್ರಿಯರೇ, ಪರಲೋಕ ಭಾವದವರಾಗಿರಬೇಕೆಂದು ದೇವರ ವಾಕ್ಯ ನಮಗೆ ತಿಳಿಸುತ್ತಿದೆ. ಹೌದು ಪ್ರಿಯರೇ, ಹೀಗಾದರೆ ಮಾತ್ರ ದೇವರ ಚಿತ್ತಕ್ಕನುಸಾರ ಯಾವುದು ಉತ್ತಮ, ಮೆಚ್ಚುಗೆ, ದೋಷವಿಲ್ಲದೆಂದು ತಿಳಿಯುತ್ತೇವೆ. ಹಾಗೆ ಮುಂದೆ ನೋಡುವುದಾದರೆ ಪ್ರಿಯರೇ, ಈ ಲೋಕದ ನಟನೆ, ವೇ ಆಫ್ ದ ವರ್ಲ್ಡ್ ಎನ್ನುವಂಥ ಅಂಶದ ಮುಂದೆ ಭಾಗ ನೋಡುವುದಾದರೆ, ಈ ಲೋಕಾಧಿಕಾರಿ, ಈ ಲೋಕಕ್ಕೆ ಒಡೆಯನಾಗಿದ್ದಾನೆ ಸೈತಾನನು. ಯೇಸು ಕ್ರಿಸ್ತನಾದರೂ ಸ್ವರ್ಗದಲ್ಲಿ, ಭೂಮಿಯಲ್ಲಿ, ಪಾತಾಳದಲ್ಲಿ ಸರ್ವಾಧಿಕಾರವುಳ್ಳ ದೇವರ ಕುಮಾರ, ದೇವರು ಆಗಿದ್ದಾನೆ ಪ್ರಿಯರೇ. ಹಾಗೂ ಈ ಲೋಕಾಧಿಕಾರಿ ನಮ್ಮನ್ನು ಭೇಟಿಯಾದಾಗ ಈ ಲೋಕ ಸಂಬಂಧವಾದವುಗಳು ಏನಾದರೂ ಇವೆ ಏನೆಂದು ನಮ್ಮಲ್ಲಿ ಪರಿಶೀಲಿಸಿ ನೋಡುತ್ತಾನೆ. ಲೋಕದ ನಟನೆ ನಮ್ಮಲ್ಲಿ ಇರುವುದೇನೆಂದು ಗಮನಿಸ್ತಾ ಇರುತ್ತಾನೆ. ಅಷ್ಟೇ ಪ್ರಿಯರೇ, ಲೋಕ ಸ್ನೇಹಗಳು, ಲೋಕ ಇಚ್ಛೆಗಳು, ಲೋಕ ಅಪವಿತ್ರತೆಗಳು, ಲೋಕ ಜ್ಞಾನ, ಲೋಕ ಚಿಂತೆಗಳು, ಅವನಿಗೆ ಸಂಬಂಧವಾದವುಗಳು ನಮ್ಮಲ್ಲಿ ಇರುವವೇನೋ ಎಂದು ಜಾಗೃತಿಯಿಂದ ಶೋಧನೆ ಮಾಡುತ್ತಾನೆ. ದೇವರ ಮಗುವೇ, ನೀನು ಅವನನ್ನು ನೋಡಿ ಅವನೊಂದಿಗೆ ಸಂಬಂಧವೇನೂ ಇಲ್ಲ ಎಂದು ಹೇಳಬಲ್ಲೆಯಾ? ಅದಕ್ಕೆ ಮೊದಲು ನಿನ್ನನ್ನು ನೀನೇ ಪರೀಕ್ಷಿಸಿ ನೋಡಬೇಕು. ಲೋಕದ ನಟನೆಗಳು ನಿನ್ನಲ್ಲಿ ನಿಂತಿರುವೆವೇನೋ ಎಂದು ಪರೀಕ್ಷಿಸಿ ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕು ಪ್ರಿಯ ದೇವರ ಮಗುವೆ. ಹಾಗೂ ಪ್ರಿಯರೇ, ಲೋಕದ ನಟನೆ ಎನ್ನುವ ಅಂಶದ ಮುಂದಿನ ಭಾಗಗಳನ್ನು ನೋಡುವುದಾದರೆ, ಲೋಕದ ನಟನೆ, ವೇ ಆಫ್ ದ ವರ್ಲ್ಡ್ ನೋಡುವುದಾದರೆ, ನಟಿಸುವ ಮಾನವರು ನಟಿಸುತ್ತಾರೆ ಪ್ರಿಯರೇ. ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ, ಕೀರ್ತನೆಗಳ ಗ್ರಂಥ 39ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 39ನೇ ಅಧ್ಯಾಯ 9ನೇ ವಾಕ್ಯ ಪ್ರಿಯರೇ.
39ನೇ ಅಧ್ಯಾಯ 6ನೇ ವಾಕ್ಯ ಕೀರ್ತನೆ. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರಾಗಿದ್ದಾರೆ. ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು. ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದೋ ತಾವೇ ತಿಳಿಯರು. ಏನಂತ ಪ್ರಿಯರೇ, ಮಾನವರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತಿದೆ? ನರರು ಅಂದರೆ ಮನುಷ್ಯರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವಂಥವರೆಂದು. ಶಾಶ್ವತವಾಗಿ ಭೂಮಿ ಮೇಲೆ ಇರುತ್ತೇವೆಂದು ವಾಕ್ಯ ಹೇಳೋದಿಲ್ಲ ಪ್ರಿಯರೇ. ಆದರೆ ಅವರು ಇಲ್ಲೇ ಇರುವವ್ರ ಥರ ಫೀಲ್ ಮಾಡಿಕೊಳ್ತಾರೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತಾರೆ, ನಿಜವಲ್ಲದ ಮಾಯಾರೂಪದವರು ಮನುಷ್ಯರು. ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ತಾರೆ, ಆದರೆ ಯಾರ ಪಾಲಾಗುವುದೆಂದು ತಾವೇ ತಿಳಿಯರು. ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಹಾಗೂ ದಾವೀದ ರಾಜ ಬರೆದಿದ್ದಾನೆ ಪ್ರಿಯರೇ ಇದನ್ನು. ಆತನು ತನ್ನ ಅನುಭವದಲ್ಲಿ, ತನ್ನ ಪರಿಪಾಲನೆಯಲ್ಲಿ ನಟಿಸುವಂಥ ಅನೇಕ ಮಾನವರನ್ನು, ಮೋಸ ಮಾಡುವ ಮನುಷ್ಯರನ್ನು ಆತನು ನೋಡಿದ್ದಾನೆ. ಈಗಲೂ ಕೂಡ ನಾವು ವೇಷಧಾರಿಗಳ ಆಯಾ ಸಂಸ್ಥೆಗಳನ್ನು ನೋಡುತ್ತಿರುತ್ತೇವೆ. ಬಹಳ ಮಂದಿ ಪರಿಶುದ್ಧರ ವೇಷ ಹಾಕಿಸಿಕೊಂಡು ಪಾಪದೊಂದಿಗೆ ಜೀವಿಸುತ್ತಿರುವವರಿದ್ದಾರೆ. ಆದಿವಾರ ಪರಿಶುದ್ಧ ಗ್ರಂಥವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗುತ್ತಿರುವ ಇವರು ಉಳಿದ ದಿನಗಳಲ್ಲಿ ಪಾಪದೊಂದಿಗೆ ಕೈ ಬೆರೆಸಿ ಜೀವಿಸುವಂಥವರಾಗಿದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಬಾಹ್ಯವಾಗಿ ತಮ್ಮನ್ನು ತಾವು ಕ್ರೈಸ್ತವರೆಂದು ಹೇಳಿಕೊಳ್ಳುವ ಎಷ್ಟೋ ಜನರೊಂದಿಗೆ ಇವರು ಕೂಡ ಈ ಲೋಕ ಅಧಿಕಾರಿಯೊಂದಿಗೆ ರಹಸ್ಯ ಸಂಬಂಧ ಇಟ್ಟುಕೊಂಡವರಾಗಿದ್ದಾರೆ. ಜಯ ಜೀವಿತವಿಲ್ಲದೆ ಕತ್ತಲೆಯಲ್ಲಿ ಜಾರಿ ಬೀಳುವಂಥವರಾಗಿದ್ದಾರೆ ಪ್ರಿಯರೇ, ಪಾಪ ಮಾಡುತ್ತಾ. ಹಾಗೂ ಎಫೆಸ ಸಭೆ ಇಂಥ ವೇಷ ಧರಿಸಿದಂಥ ಕೆಲವರನ್ನು, ಅವರ ಮುಸುಕನ್ನು ಹರಿದು ಹಾಕುವಂಥ ಸಭೆಯಾಗಿ ಇತ್ತು ಪ್ರಿಯರೇ. ಸುಳ್ಳು ಬೋಧಕರನ್ನು, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ತಾವೇ ಅಪೋಸ್ತಲರೆಂದು ದೇವಸೇವಕರೆಂದು ಹೇಳಿಕೊಳ್ಳುತ್ತಿರುವವರನ್ನು ಪರೀಕ್ಷಿಸಿ ಸುಳ್ಳುಗಾರರೆಂದು ನಿರೂಪಿಸುತ್ತೆ ಪ್ರಿಯರೇ. ನೀನು ಕಂಡು ಹಿಡಿದಿ ಎಂದು ಎಫೆಸ ಸಭೆಗೆ ಪ್ರಭು ಹೇಳುತ್ತಿದ್ದಾರೆ. ಸುಳ್ಳುಗಾರರನ್ನು ಕಂಡುಕೊಂಡ್ರೆ ಪ್ರಿಯರೇ ಎಫೆಸ ಸಭೆದವರು. ಹಾಗೂ ಅವರನ್ನು ಕುರಿತು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯ 2-3ನೇ ವಾಕ್ಯ. ಪ್ರಕಟಣೆ 2 ಅಧ್ಯಾಯ 2-3. ಅಪೋಸ್ತಲರ ವೇಷವನ್ನು ಧರಿಸಿದವರು ನಿಜವಾಗಿಯೂ ಸುಳ್ಳುಗಾರರಾಗಿದ್ದರು. ಎಫೆಸ ಸಭೆಯವರು ತಮಗಿರುವಂಥ ವಿವೇಚನ ವರದಿಂದಾಗಿ ಅದನ್ನು ಕಂಡುಹಿಡಿದರು ಪ್ರಿಯರೇ. ಹಾಗೂ ಲೋಕದ ಮಾರ್ಗ, ನಟನೆ ಎನ್ನುವಂಥ ಅಂಶದ ಮುಂದಿನ ಭಾಗ ನೋಡುವುದಾದರೆ ಪ್ರಿಯರೇ, ಲೋಕದ ನಟನೆ ಎನ್ನುವಂಥ ಅಂಶದ 2ನೇ ಮುಂದಿನ ಭಾಗ ನೋಡುವುದಾದರೆ ದೈವ ಭಕ್ತಿಯ ವೇಷ ಹಾಕಿಕೊಳ್ಳುವಂಥದ್ದು ಜನರು. ದೈವ ಭಕ್ತಿಯ ವೇಷ. ಅಪೋಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ವೇಷಧಾರಿಗಳನ್ನು ಬಿಟ್ಟು ಬಿಡಬೇಕೆಂದು ಎಚ್ಚರಿಸಿದ್ದಾನೆ ಪ್ರಿಯರೇ. ಅವರು ಮೇಲೆ ಭಕ್ತಿ ವೇಷವನ್ನು ಹಾಕಿಕೊಂಡರೂ ಅದರ ಶಕ್ತಿಯನ್ನು ಆಶ್ರಯಿಸದವರಾಗಿದ್ದಾರೆ ಎಂದು ಹೇಳುತ್ತಾನೆ. ಇಂಥವರಿಗೆ ವಿಮುಖನಾಗಿರಿ ಎಂದು ಪೌಲನು ತಿಮೋಥೆಯನ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಿದ್ದಾನೆ ಪ್ರಿಯರೇ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ವಿಶ್ವಾಸಿಗಳು ವೇಷವನ್ನು ಧರಿಸುವಂಥದ್ದು ಕಂಡುಹಿಡಿಬೇಕು ಪ್ರಿಯರೇ. ಧರಿಸುವಂಥವ್ರು ವಿಶ್ವಾಸಿಗಳು ವೇಷವನ್ನು ಧರಿಸಿಕೊಳ್ಳುವಂಥ ಕಂಡುಹಿಡಿಬೇಕು. ಅಂಥವ್ರಿಗೆ ವಿಮುಖನಾಗಿರಬೇಕು ಪ್ರಿಯರೇ. ನಾವೆಲ್ಲರೂ ಯಾವ ಪರಿಸ್ಥಿತಿಯಲ್ಲಾದರೂ ವೇಷ ಧರಿಸಿಕೊಳ್ಳುವಂಥದ್ದು ಅಥವಾ ವಿಕೃತವಾಗಿ ಜೀವಿಸುವಂಥದ್ದಕ್ಕೆ ದೇವರ ವಾಕ್ಯ ನಮ್ಮನ್ನು ಅನುಮತಿಸುವುದಿಲ್ಲ ಪ್ರಿಯರೇ. ಹಾಗೂ ದೇವರ ಆಜ್ಞೆಯನ್ನು ಮೀರಿ ಆದಾಮ ಹವ್ವ ವೇಷವನ್ನು ಧರಿಸಿದ್ದನ್ನು ನೋಡುತ್ತೇವೆ. ಅಂಜೂರದ ಮರದ ಎಲೆಗಳನ್ನು ವಸ್ತ್ರವಾಗಿ ಮಾಡಿಕೊಂಡರು ಎಂದು ಹೊಸ ವೇಷವನ್ನು ಹಾಕಿಕೊಂಡರು ಪ್ರಿಯರೇ. ಪ್ರಭು ಬಂದಾಗ ಅವರನ್ನು ಕನಿಕರಪಟ್ಟವರ ಮೇಲೆ ಚರ್ಮದ ವಸ್ತ್ರಗಳನ್ನು ಮಾಡಿ ತೊಡಿಸುತ್ತಾನೆ ಪ್ರಿಯರೇ. ಆದಿಕಾಂಡದಲ್ಲಿ ನೋಡುತ್ತೇವೆ. ಹಾಗೂ ಯಾಕೋಬನು ಕೂಡ ವೇಷ ಹಾಕಿಕೊಂಡು ಎಂದು ನೋಡುತ್ತೇವೆ. ತನ್ನ ತಂದೆಯ ಆಶೀರ್ವಾದವನ್ನು ಅಪಹರಿಸುವುದಕ್ಕಾಗಿ ಏಸಾವನಂತೆ ರೋಮ ಇಲ್ಲದಿದ್ದರೂ ರೋಮವುಳ್ಳವನೇ ಕಾಣಿಸಿಕೊಳ್ಳುವಂತೆ ಮೇಕೆ ಚರ್ಮವನ್ನು ಕೈಗಳ ಮೇಲೆ ಹಾಕಿಕೊಂಡು
ಹೌದು ಪ್ರೇರೆ, ಹಾಕಿಕೊಂಡನು. ಆತನ ತಂದೆಯಾದ ಇಸಾಕನು ತನಗೆ ಕಣ್ಣಿನ ದೃಷ್ಟಿ ಸರಿ ಇಲ್ಲದೆ ಇದ್ದದ್ದರಿಂದ ಮೋಸಪಡಿಸಬಹುದೆಂದು ಹೋಗಿ ಆತನನ್ನು ಸಮೀಪಿಸಿದಾಗ ಸ್ವರವೇನೋ ಯಾಕೋಬನದೆ ಅಂತಂದು ಹೇಳಿದನು, ಆದರೆ ಕೈಯನ್ನು ನೋಡಿದಾಗ ಏಸಾವನದೆ ಅಂದನು. ವೇಷ ಧರಿಸಿ ತಂದೆಯನ್ನು ಮೋಸ ಮಾಡಿದಂಥ ಯಾಕೋಬನನ್ನು ಮೋಸ ಮಾಡುವುದಕ್ಕೆ ಆತನ ಮಾವನಾದ ಲಾಬಾನ ಎದುರು ನೋಡುತ್ತಿದ್ದನು ಪ್ರಿಯರೇ. ರಾಹೇಲಳನ್ನು ನೀಡಿ ವಿವಾಹ ಮಾಡುತ್ತೇನೆಂದು ಹೇಳಿ ಆಕೆಯ ಅಕ್ಕಳನ್ನು ವಿವಾಹ ಮಾಡಿಕೊಟ್ಟನೆಂದು ನೋಡುತ್ತೇವೆ. ತನ್ನನ್ನು ಮೋಸ ಮಾಡುತ್ತಾರೆ. ಹೀಗೆ ವೇಷ ಯಾವಾಗಲೂ ವೇದನಕರವೇ ಪ್ರಿಯರೇ. ಸೌಲ ರಾಜನು ಮಾರುವೇಷ ಧರಿಸಿ ರಾತ್ರಿಯಲ್ಲಿ ಭವಿಷ್ಯತ್ತನ್ನು ತಿಳಿದುಕೊಳ್ಳುವುದಕ್ಕೆ ಕರ್ಣಪಿಶಾಚಿಯೊಳ ಸ್ತ್ರೀಯ ಬಳಿಗೆ ಹೋಗುತ್ತಾನೆ. ಆದರೆ ದುರದೃಷ್ಟವಶಾತ್ ಅನ್ನುವಂಥ ವಾರ್ತೆ ಕೇಳಿ ಬರ್ತೈತೆ, ಆತನ ಮರಣ ವಾರ್ತೆ. ನನಗೊಂದು ಸಂಘಟನೆ ಗುರುತು ಬರ್ತಿದೆ ಪ್ರಿಯರೇ. ಒಬ್ಬ ಯೌವನ ಸ್ತ್ರೀ ವಿಷಯ ಒಂದು ಕೇಳಿದ್ದೇನೆ ಪ್ರಿಯರೇ. ಭಕ್ತಿ ವೇಷವನ್ನು ಹಾಕಿಕೊಂಡು ತಾನು ಮನೆಯಿಂದ ಹೊರಟು ಪೂರ್ಣ ರಾತ್ರಿ ಪ್ರಾರ್ಥನೆ ಹೋಗುತ್ತಿದ್ದೇನೆಂದು ಹೇಳುತ್ತಿದ್ದಳು. ಆದರೆ ಆಕೆ ಪ್ರಾರ್ಥನೆಗೆ ಹೋಗದೆ ತಾನು ಪ್ರೀತಿಸಿದ ಯುವಕನೊಂದಿಗೆ ರಾತ್ರಿಯೆಲ್ಲ ಸಮಯ ಕಳೆದು ಬೆಳಗಾಗುತ್ತಲೇ ಮನೆಗೆ ಬಂದಾಗ ಎಷ್ಟೋ ಭಕ್ತಿಯುಳ್ಳವರಂತೆ ನಟಿಸುತ್ತಿದ್ದಳು. ರಾತ್ರಿ ಪ್ರಾರ್ಥನೆ ಹೇಗೆ ನಡೆಯುತ್ತೆಂದು ತಂದೆ ತಾಯಿಗಳು ಕೇಳಿದರೆ ತಾನು ಆಸಕ್ತಿಯಿಂದ ಪ್ರಾರ್ಥಿಸಿದಂತೆ ದೇವದೂತರು ನನಗೆ ಕಾಣಿಸಿಕೊಂಡಂತೆ ಸುಳ್ಳು ಹೇಳುತ್ತಿದ್ದಳು. ನಂತರ ಮುಂದಿನ ತಿಂಗಳು ಕೂಡ ಪೂರ್ಣ ರಾತ್ರಿ ಪ್ರಾರ್ಥನೆ ಹೋಗುತ್ತಿದ್ದೇನೆಂದು ಹೇಳಿ ಯುವಕನೊಂದಿಗೆ ತಿರುಗಿ ಮನೆಗೆ ಬಂದು ಕಲ್ವಾರಿ ದರ್ಶನ ನೋಡಿದಂತೆ ಬೊಗಳುತ್ತಿದ್ದಳು. 3ನೇ ಸಾರಿ ಕೂಡ ಪ್ರಾರ್ಥನೆಯ ನೆವದಿಂದ ಮನೆಯಿಂದ ಹೊರಟಂಥವಳು ಲೋಕಾಧಿಕಾರಿಯಾದ ಸೈತಾನನ ಕೈಗೆ ಸಿಕ್ಕಿಬಿದ್ದಳು. ಲೋಕಾಧಿಕಾರಿ ಆಕೆಯನ್ನು ಹಿಡಿದನು. ಆಕೆ ತಲೆ ಕೂದಲು ಬಿಟ್ಟುಕೊಂಡು ಭಯಂಕರವಾಗಿ ರೋಡೆಲ್ಲ ಹುಚ್ಚಳಂತೆ ಆಡತೊಡಗಿದಳು. ಆಕೆಯನ್ನು ಪ್ರೀತಿಸಿದ ಹುಡುಗನು ಕೂಡ ಬಿಟ್ಟು ಓಡಿ ಹೋದನು. ಪೊಲೀಸರು ತಮ್ಮ ವ್ಯಾನ್ನಲ್ಲಿ ಏರಿಸಿಕೊಂಡು ಮನೆಗೆ ತಂದರು ಆಕೆಯನ್ನು. ನಂತರ ವಿಚಾರಿಸಿದಾಗ ಆಕೆ ಪ್ರಾರ್ಥನೆಗೆ ಹೋಗದೆ ಪಾಪದಲ್ಲೇ ಕಳೆದ ಸಂಗತಿ ತಂದೆ ತಾಯಿಗಳು ತಿಳಿದುಕೊಂಡರು. ಹೀಗೆ ಪ್ರೇರೆ ಅಪವಿತ್ರ ಆತ್ಮ ಆಕೆಯನ್ನು ಹಿಡಿದು ಆಕೆಯನ್ನು ಬಾಧೆಪಡಿಸಿದ್ದು ಅಷ್ಟಿಷ್ಟಲ್ಲ, ಬಹಳ ಮಂದಿ ದೇವ ಸೇವಕರು ಆಕೆಗೋಸ್ಕರ ಬಾಧೆಯಿಂದ ಪ್ರಾರ್ಥಿಸಿದರು, ಆಕೆಗೆ ಬಿಡುಗಡೆ ಸಿಗಲಿಲ್ಲ. ಇಲ್ಲಿ ತಿಳ್ಕೊಳ್ಳುವಂಥದ್ದು ಏನು ಪ್ರೇರೆ, ದೇವ ಸೇವಕರು ಏನು ತಿಳಿದದ್ದೇನೆಂದರೆ ಬಹಳ ವಿಚಾರ ಹೊಂದಿದ್ದರು. ಏಕೆಂದರೆ ಲೋಕದ ಎದುರು ವೇಷ ಧರಿಸುವುದು ಮೋಸಪಡಿಸಬಹುದು, ಆದರೆ ಪ್ರಭುವಿನ ಮುಂದೆ ಸೈತಾನನ ಮುಂದೆ ಆಕೆಯ ವೇಷ ಕೆಲಸಕ್ಕೆ ಬರುವುದಿಲ್ಲ. ಪ್ರಭು ಆಕೆಯನ್ನು ಲೋಕಾಧಿಕಾರಿಗೆ ಒಪ್ಪಿಸಿದ್ದಾನೆಂದು ಆ ಸೇವಕರು ತಿಳಿದರು. ಪ್ರಭು ಕೂಡ ಆಕೆ ನಟಿನಿಂದಾಗಿ ಬಾಧಿಸುವುದಕ್ಕಾಗಿ ಆಕೆಯನ್ನು ಶತ್ರುವಿನ ಕೈಗೆ ಒಪ್ಪಿಸಿದ್ದಾನೆಂದು ತಿಳಿದರು. ಇದರಿಂದ ಗ್ರಹಿಸುತ್ತೇವೆ ಪ್ರೇರೆ. ಹಾಗೂ ಲೋಕದ ನಟನೆ ಎನ್ನುವಂಥ ಅಂಶದ ಮುಂದಿನ ಭಾಗ ನೋಡುವುದಾದರೆ ಪ್ರೇರೆ, ಆತ್ಮವರಗಳ ವೇಷ ಪ್ರೇರೆ. ಈ ಮಧ್ಯಕಾಲದಲ್ಲಿ ಬಹಳ ಮಂದಿ ಬೋಧಕರು ಹೊಸ ವೇಷವನ್ನು ಹಾಕಿಕೊಳ್ಳುವುದನ್ನು ನೋಡುತ್ತಿದ್ದೇವೆ. ವರಗಳು ಇಲ್ಲದಿದ್ದರೂ ಇದ್ದಿವೆ ಎಂದು ನಟಿಸುತ್ತಿದ್ದಾರೆ. ಪ್ರವಾದನೆ ಆತ್ಮ ಇಲ್ಲದಿದ್ದರೂ ತಮ್ಮ ಮನಸ್ಸಿಗೆ ತೋಚಿದಂಥ ಸಮಸ್ತವನ್ನು ಸ್ವಾರ್ಥಕ್ಕೋಸ್ಕರ ಹೇಳಿ ಹೆಸರು ಪ್ರಖ್ಯಾತಿ ಧನ ಸಂಪಾದಿಸೋಕ್ಕೋಸ್ಕರ ಪ್ರಯತ್ನಿಸ್ತಿದ್ದಾರೆ. ಇದನ್ನು ನೋಡಿದಾಗ ಲೋಕಾಧಿಕಾರಿ ಎಷ್ಟೋ ಸಂತೋಷ ಪಡುತ್ತಾನೆ. ಇಂಥ ಒಂದು ವೇಷವನ್ನು ಧರಿಸಿದ ಕೆಲವೊಂದು ದೈವ ಸೇವಕರು ತಮ್ಮ ತಾವು ಮಾರಿಕೊಳ್ಳುತ್ತಿದ್ದಾರೆ ಎಂದು ನೋಡ್ತೇವೆ. ಕೇವಲ ಧನದ ನಿಮಿತ್ತವೇ, ಕೀರ್ತಿ ಪ್ರತಿಷ್ಠೆ ನಿಮಿತ್ತವೇ ಹೀಗೆ ಮಾಡುತ್ತಿದ್ದಾರೆ. ಕೆಲವರು ಸೇವೆ ನಿಮಿತ್ತ ಹೊರ ದೇಶಗಳಿಗೆ ಹೋಗುತ್ತಿದ್ದಾರೆ. ಅಲ್ಲಿ ವಿಶ್ವಾಸಿಗಳು ಸೇವಕರನ್ನು ಪ್ರಾರ್ಥಿಸಿದ ನಂತರ ವಿಶ್ವಾಸಿಗಳು ಸೇವಕರಿಗೆ, ಅಯ್ಯ ಅವರೇ, ಪ್ರಭು ನಿಮಗೇನಾದರೂ ಬಯಲ್ಪಡಿಸಿದ್ದನ್ನು ಪ್ರಾರ್ಥಿಸಿದಾಗ ನಮ್ಮ ಕುರಿತು ಎಂದು ಕೇಳುತ್ತಾರೆ. ಕೂಡಲೇ ಅವರು ತಮಗೆ ದೇವರು ಏನು ತೋರಿಸದೇ ಇದ್ದರೂ ತಾವು ಆತ್ಮವರಗಳುಳ್ಳ ಸೇವಕರಂತೆ ಭಾವಿಸಿ ಪ್ರತ್ಯಕ್ಷತೆಗಳನ್ನು ನೀಡುತ್ತಾರೆ. ಹೀಗೆ ಪ್ರೇರೆ ಅದೆಲ್ಲ ಅವರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುತ್ತಾರೆ ಪ್ರೇರೆ. ಹೀಗೆ ಅವರು ತಮ್ಮನ್ನು ತಾವು ಮೋಸಪಡಿಸಿಕೊಂಡು
ವಿಶ್ವಾಸಿಗಳನ್ನು ಕೂಡ ದಾರಿ ತಪ್ಪಿಸುವವರಾಗಿದ್ದಾರೆ. ಸೈತಾನನ ಆಲೋಚನೆಯಿಂದಾಗಿ ಅವರು ಮರಳಾಗಿದ್ದಾರೆ ಪ್ರಿಯರೇ. ನಾವೊಂದು ಯುವ ಸೇವಕನ ಬಗ್ಗೆ ಕೇಳಿದ್ದೇನೆ ಪ್ರಿಯರೇ. ಆತನು ಉಳಿದ ದೊಡ್ಡ ಸೇವಕರಂತೆ ಪ್ರಸಂಗಿಸಿದ ನಂತರ ಕೆಲವರನ್ನು ಹೆಸರಿಂದ ಕರೆಯಬೇಕೆಂದು ಆಶಿಸುತ್ತಾನೆ. ಆಗ ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡಿದ ನಂತರ ತನಗೆ ಬಯಲುಪಡಿಸುವ ವರಗಳಿರುವಂತೆ ಕೆಲವು ಪ್ರಕಟಣೆಗಳನ್ನು ಮಾಡಿದ. ಬಯಲುಪಡಿಸುವ ವಿಷಯದ ಕುರಿತು ಬಹಳ ಮಂದಿ ಆತನನ್ನು ಅಭಿನಂದಿಸಿದರು. ಆತನಿಗೆ ಕೂಡ ದೊಡ್ಡ ಸಂತೋಷವಾಯಿತು. ರಾತ್ರಿ ಒಬ್ಬಂಟಿಯಾಗಿ ತನ್ನ ಕೋಣೆಗೆ ಹಿಂತಿರುಗಿ ಬಂದಾಗ ಆತನಿಗೋಸ್ಕರ ಲೋಕಾಧಿಕಾರಿ ಸೈತಾನನು ಎದುರು ನೋಡುತ್ತಿದ್ದನು. ಅವನು ಆ ಸೇವಕನೊಳಗೆ ತೂರಿ ಆತನ ಮೆದುಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಪ್ರಯತ್ನಿಸಿದನು. ಆ ಸೇವಕನು ಕಳವಳದಿಂದ ಭಯದಿಂದ ಪ್ರಭುವಿನ ಕಡೆಗೆ ನೋಡಿ ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ಕಣ್ಣೀರು ಸುರಿಸಿ, ಪ್ರಭುವೇ, ನನ್ನನ್ನು ಬಿಡಿಸು, ತಪ್ಪಾಯಿತು, ಇನ್ನೊಂದು ಸಾರಿ ಮಾಡುವುದಿಲ್ಲ, ನನ್ನನ್ನು ಕರುಣಿಸು, ಈ ಸೈತಾನನ ಆಕ್ರಮಣದಿಂದ ಬಿಡಿಸು ಎಂದು ಅನೇಕ ಗಂಟೆಗಳ ಕಾಲ ಪ್ರಲಾಪಿಸಿದನು. ಆಗ ಪ್ರಭು ಲೋಕಾಧಿಕಾರಿಯಿಂದ ಆತನು ತಪ್ಪಿಸಿದನೆಂದು ನೋಡುತ್ತೇವೆ ಪ್ರಿಯರೇ, ಕೇಳಿದ್ದೇನೆ. ಹೀಗೆ ಯೇಸುವೆ ಸ್ತೋತ್ರ. ವೇಷ ಹಾಕಿಕೊಳ್ಳುವುದು ವೇದನಕರವೇ ಎಂದು ಯುವ ಸೇವಕನು ಗ್ರಹಿಸಿ ಪಶ್ಚಾತ್ತಾಪಟ್ಟನು ಪ್ರಿಯರೇ. ಹೆಸರಿಟ್ಟು ಕರೆಯುವಂಥ ನಿಜ ಸೇವಕರನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಅವರು ದೇವರು ತಮಗೆ ನೀಡಿದ ವರಗಳಿಂದ ಯಥಾರ್ಥವಾಗಿ ಸೇವೆ ಮಾಡುವಂಥವರು. ಆದರೆ ಕೆಲವರು ಸುಳ್ಳು ಸೇವಕರು ಹೊರ ಬಂದಿದ್ದಾರೆ. ತಮ್ಮನ್ನು ತಾವು ಹಣಕ್ಕೋಸ್ಕರ ಮಾರಿಕೊಂಡಿರುವ, ವೇಷ ಹಾಕಿಕೊಂಡಿರುವ ಸೈತಾನನ ಕೂಟ. ಪ್ರೀತಿ ಇಲ್ಲ ಅವರಲ್ಲಿ. ಕ್ರಿಸ್ತನ ಒಂದು ಅಪೋಸ್ತಲರ ಹೆಸರನ್ನು ಹೇಳಿಕೊಂಡು ಮೋಸಗೊಳಿಸುವಂಥ ಕೆಲಸದವರಾಗಿದ್ದಾರೆ. ಇದು ಆಶ್ಚರ್ಯ ಅಲ್ಲ ಪ್ರಿಯರೇ. ಸೈತಾನನು ತಾನೇ ಬೆಳಕಿನ ದೂತನಂತೆ ವೇಷ ಧರಿಸಿಕೊಂಡು ಇದ್ದಾನೆ ಎಂದು ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 13-14 ವಾಕ್ಯ. 2ನೇ ಕೊರಿಂಥ 11ನೇ ಅಧ್ಯಾಯ 13-14 ವಾಕ್ಯ ಪ್ರಿಯರೇ. ಹಾಗೂ ಲೋಕದ ನಟನೆ ಅಂಶದ ಮುಂದಿನ ಭಾಗ ನೋಡುವುದಾದರೆ ಲೋಕದ ಮೇಲಿಗೋಸ್ಕರ, ಲೋಕದ ಒಳಿತಿಗೋಸ್ಕರ ವೇಷ ಪ್ರಿಯರೇ. ಅನೇಕರು ಲೋಕದ ಮೇಲಿಗೋಸ್ಕರ ವೇಷವನ್ನು ಹಾಕಿಕೊಳ್ಳುತ್ತಿರುವ ವಿಷಯವನ್ನು ನಾವು ನೋಡುತ್ತೇವೆ. ಅವರಿಗೆ ಪ್ರಭುವು ಬೇಕಾಗಿದೆ, ಲೋಕ ಉಲ್ಲಾಸಗಳು ಬೇಕಾಗಿವೆ, ಪರಲೋಕ ರಾಜ್ಯ ಬೇಕಾಗಿದೆ, ಲೋಕ ಬೇಕಾಗಿದೆ. 2 ದೋಣಿಗಳಲ್ಲಿ ಕಾಲಿಟ್ಟವರು ಪ್ರಿಯರೇ. ಇಂಥವರನ್ನು ನೋಡಿ ಆ ದಿನ ಪ್ರವಾದಿಯಾದ ಎಲಿಯನ್ನು ಪ್ರಶ್ನಿಸಿದನು, ಎಷ್ಟರವರೆಗೆ ನೀವು ಎರಡು ಆಲೋಚನೆಗಳ ಮನಸ್ಸು ಮಧ್ಯೆ ತೂಗಾಡುತ್ತಿದ್ದೀರಿ? ಯೆಹೋವನೇ ದೇವರಾಗಿದ್ದರೆ ಆತನನ್ನೇ ಅನುಸರಿಸಿರಿ, ಬಯಲನೇ ದೇವರಾಗಿದ್ದರೆ ಅವನನ್ನೇ ಅನುಸರಿಸಿರಿ ಎಂದನು ಪ್ರಿಯರೇ. 1ನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ 21ನೇ ವಾಕ್ಯ. 1ನೇ ರಾಜರ ಪುಸ್ತಕ 18ನೇ ಅಧ್ಯಾಯ 21ನೇ ವಾಕ್ಯ. ಇವತ್ತು ಬಹಳ ಮಂದಿ ಕ್ರೈಸ್ತರು ತಮ್ಮ ಮಕ್ಕಳ ಸ್ಕಾಲರ್ಶಿಪ್, ಉದ್ಯೋಗಗಳ ನಿಮಿತ್ತ ಕುಲ ಧ್ರುವೀಕರಣ ಪತ್ರಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಹಿಂದೂಗಳೆಂದು ಹೆಸರು ತೋರಿಸ್ತಾರೆ. ಉಳಿದ ಸಮಯಗಳಲ್ಲಿ ಕ್ರೈಸ್ತರ ಹೆಸರುಗಳೇ. ಆಫೀಸ್ ಪ್ರಮೋಷನ್ ಬಂದಾಗ ತಾವು ಹಿಂದೂಗಳೆಂದು ಹೇಳಿಕೊಳ್ಳುವಂಥವರು, ಹೊರಗೆ ಕ್ರೈಸ್ತವರೆಂದು ಪ್ರಕಟಿಸಿಕೊಳ್ಳುವರು. ಆದರೆ ಅವರು ಈ ಲೋಕವನ್ನು ದಾಟಿ ಹೋಗುತ್ತಿರುವಾಗ ಸೈತಾನನು ಅವರನ್ನು ಅಡ್ಡಿಪಡಿಸುತ್ತಾನೆ. ಅಶಾಶ್ವತವಾದ ಧನಕ್ಕೋಸ್ಕರ ಶಾಶ್ವತವಾದ ಪರಲೋಕ ರಾಜ್ಯದ ಆಶೀರ್ವಾದ ಕಳೆದುಕೊಂಡು ಇದೇ ಬಡಿದುಕೊಂಡು ಪ್ರಲಾಪಿಸುತ್ತಾರೆ. ದೇವರ ಮಗುವೆ, ವೇಷ ಧರಿಸಿ ನಿನ್ನನ್ನು ಮಾರಿಕೊಳ್ಳಬೇಡ. ಇವತ್ತು ಅನೇಕರು ತಾವು ರಹಸ್ಯ ಕ್ರೈಸ್ತವರೆಂದು ಹೇಳಿಕೊಳ್ಳುತ್ತಾರೆ. ಅನ್ಯರ ಸಹವಾಸ ಬೇಕಾಗಿದೆ, ದೇವರ ಮಕ್ಕಳ ಸಹವಾಸ ಬೇಕಾಗಿದೆ, ಕುಟುಂಬದಲ್ಲಿ ಒಳ್ಳೆಯ ಹೆಸರು ಬೇಕಾಗಿದೆ, ಪ್ರಭುವಿನ ಬಳಿ ಒಳ್ಳೆಯ ಹೆಸರು ಬೇಕಾಗಿದೆ. ಇದು ದೇವರು ಇಷ್ಟಪಡುವ ಕಾರ್ಯ ಅಲ್ಲ. ಒಂದು ಸಾರಿ ಒಂದು ಆಲಯದಲ್ಲಿ ಒಬ್ಬ ಸೇವಕನು ಆಲಯಕ್ಕೆ ಬಂದಾಗ ಒಬ್ಬ ವಿಶ್ವಾಸ್ತ್ರೀಯನ್ನು ನೋಡಿ, ಏನಮ್ಮ ಈ ನಿನ್ನ ವೇಷ ಎಂದು ಕೇಳಿದನು. ಆಕೆ ಈ ಬೊಟ್ಟು ಇಟ್ಕೊಂಡಿದ್ದೆ, ಇದು ನಾಗರಿಕತೆ ಅಯ್ಯವರೇ, ಇದು ಅಂದದ ನಿಮಿತ್ತವೇ ಎಂದಳು. ಅದಕ್ಕೆ ಆ ಸೇವಕನು ಹೇಳಿದನು ಪ್ರೇರೆ ಏನಂದರೆ, ಯೇಸುವಿನ ಸೇವಕನು ಏನು ಹೇಳಿದನೆಂದರೆ, ಇದು ಅನ್ಯ
ದೇವತೆಯ ಮೇಲೆ ಹಣೆಯ ಮೇಲೆ ಇಡುವಂಥ ಒಂದು ಗುರುತು. ಇದನ್ನು ಸೈತಾನನು ನೋಡಿ ನನ್ನ ಜನರೆಂದು ಪೀಡಿಸುತ್ತಾನೆ ಎಂದು ಹೇಳಿದನು ಪ್ರಿಯರೇ. ಅನ್ಯ ದೇವರು ಹಣೆಯ ಮೇಲೆ ಅದರ ಕಣ್ಣಿನಂತಿರುವ ಗುರುತನ್ನು ನೀವು ಇಟ್ಟುಕೊಂಡಿರುವುದು ಯಾಕೆ? ಇದನ್ನು ನೋಡಿ ಲೋಕಾಧಿಕಾರಿ ನಿಮ್ಮನ್ನು ತನ್ನ ಮನುಷ್ಯರಾಗಿ ಭಾವಿಸಿ ನರಕದೊಳಕ್ಕೆ ಕೆಡವಿದಾಗ ನೀವೇನು ಮಾಡುತ್ತೀರಿ ಎಂದನು ಪ್ರಿಯರೇ. ನಂತರ ಆಕೆಯ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಆಕೆ ತೂಗಾಡುತ್ತಾ ನೆಲದ ಮೇಲೆ ಬಿದ್ದಳು. ಹೀಗೆ ಪ್ರಿಯರೇ, ಅನೇಕರು ಅಂಧವೆಂದು ಅಂತಸ್ತೆಂದು ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುತ್ತಾ ಲೋಕಾಧಿಕಾರಿ ಕೈಯಲ್ಲಿ ಬಿದ್ದು ಹೋಗುತ್ತಿದ್ದಾರೆ. ಅಪೊಸ್ತಲನಾದ ಪೌಲನು ಇದನ್ನು ಕುರಿತು ಸ್ಪಷ್ಟವಾಗಿ ಬರೆಯುತ್ತಿದ್ದಾನೆ. ನೀವು ಈ ಲೋಕ ಮರ್ಯಾದೆಯನ್ನು ಅನುಸರಿಸದೆ ಉತ್ತಮವಾದ, ಅನುಕೂಲವಾದ, ಸಂಪೂರ್ಣವಾದ ದೇವರ ಚಿತ್ತ ಏನೆಂದು ಪರೀಕ್ಷಿಸಿ ತಿಳಿದುಕೊಳ್ಳುವಂತೆ ನಿಮ್ಮ ಮನಸ್ಸು ಮಾರ್ಪಟ್ಟು ನೂತನವಾಗುವ ಮೂಲಕ ರೂಪಾಂತರ ಹೊಂದಿರಿ ಎಂದು ರೋಮ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಪ್ರಿಯರೇ. ದೇವರ ಮಗುವೇ, ಇವತ್ತು ಎರಡರಲ್ಲಿ ಒಂದನ್ನು ಖಚಿತವಾಗಿ ತಿಳಿದುಕೋ. ನೀನು ಬೆಚ್ಚಗಾದರೂ ಇರಬೇಕು, ಇಲ್ಲವೇ ತಣ್ಣಗಾದರೂ ಇರಬೇಕು. ಜೀವವುಳ್ಳ ದೇವರಾದ ಪ್ರಭುವನ್ನಾದರೂ ಹಿಂಬಾಲಿಸಬೇಕು, ಇಲ್ಲವೇ ಲೋಕಾಧಿಕಾರಿಯ ಸೈತಾನನ್ನಾದರೂ ಹಿಂಬಾಲಿಸಬೇಕು. ಪರಿಶುದ್ಧವಾಗಿಯಾದರೂ ಜೀವಿಸಬೇಕು, ಇಲ್ಲವೇ ಪಾಪದಲ್ಲಿ ಆದರೂ ಮುಳುಗಿ ಹೋಗಬೇಕು. ವೇಷಧಾರಿಗಳು ಪ್ರಭುವಿಗೆ ಅಸಹ್ಯ ಪ್ರಿಯರೇ. ಆ ದಿನ ಪ್ರಭು ಶಾಸ್ತ್ರಿ ಪರಿಸರಗಳನ್ನು ನೋಡಿ ಸುಣ್ಣ ಹೊಡೆದ ಸಮಾಧಿಗಳಿಗೆ ಹೋಲಿಸಿದನು. ಕೂಗಿ ಹೇಳಿದನು ಪ್ರಿಯರೇ. ಸುಣ್ಣ ಹೊಡೆದ ಸಮಾಧಿ ಹೇಗಿರುತ್ತದೆ ಪ್ರಿಯರೇ? ಅವು ಹೊರಗಡೆ ಶೃಂಗಾರವಾಗಿ ಕಾಣಿಸಿದರೂ ಒಳಗಡೆ ಸತ್ತವರ ಎಲುಬುಗಳಿಂದ ದುರ್ವಾಸನೆಯನ್ನು ತುಂಬಿರುತ್ತವೆ. ದೇವರ ಮಗುವೇ, ನೀನು ದಾನ ಧರ್ಮ ಮಾಡುವಾಗ ಮನುಷ್ಯರು ಮೂಲಕ ಘನತೆ ಹೊಂದಬೇಕೆಂದು ಮಾಡುತ್ತಿರುವೆಯಾ? ವೇಷಧಾರಿಗಳಂತೆ ನೀನು ಪ್ರಾರ್ಥನೆ ಇದೆಯಾ? ಮನುಷ್ಯರು ನೋಡಬೇಕೆಂದು ಬೀದಿಯಲ್ಲಿ ನಿಂತು ಪ್ರಾರ್ಥನೆ ಮಾಡುತ್ತಿರುವೆಯಾ? ಹೀಗೆ ಮಾಡುವುದು ದೇವರ ಚಿತ್ತವಲ್ಲ. ಮತ್ತು 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಪ್ರಿಯರೇ, ಹಾಗೆ ನೀನು ಉಪವಾಸ ಮಾಡುವಾಗಲೂ ಕೂಡ ವೇಷಧಾರಿಯಂತೆ ಉಪವಾಸ ಮಾಡುತ್ತಿರುವೆಯಾ? ಮನುಷ್ಯರು ನಿನ್ನ ಉಪವಾಸವನ್ನು ನೋಡಬೇಕೆಂದು ಅದರ ನಿಮಿತ್ತ ದುಃಖಮುಖವಾಗಿ ಕಾಣಿಸುವಂತೆ ನೀನು ಎಲ್ಲರಿಗೆ ಸಾರಿ ಹೇಳುತ್ತಿರುವೆಯಾ? ಇದು ಮತ್ತೆ 6:16ನೇ ವಾಕ್ಯದಲ್ಲಿ ಪ್ರಿಯರೇ. ಪ್ರಭು ವೇಷಧಾರಿಗಳ ಮುಸುಕನ್ನು ಹರಿದಾಕುವ ಸಮಯ ಬಂದಾಗ ನಿನ್ನ ಪರಿಸ್ಥಿತಿ ಘೋರವಾಗಿರುತ್ತದೆ ಎಂದು ಮರೆಯಬೇಡ ಪ್ರಿಯರೇ. ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ. ಪ್ರೇಸ್ ದ ಲಾರ್ಡ್. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 13-16ನೇ ವಾಕ್ಯದವರೆಗೆ ಓದಿ ನೋಡಿರಿ ಪ್ರಿಯರೇ. ಅಲ್ಲಿ ಪ್ರಭು ಏನು ಹೇಳುತ್ತಿದ್ದಾನೆ? ಅಯ್ಯೋ ವೇಷಧಾರಿಗಳೇ ಎಂದು ಪದೇ ಪದೇ ಹೇಳುವುದನ್ನು ನೋಡುತ್ತೇವೆ. ಯಾಕೆ? ಅಯ್ಯೋ, ಲೋಕಾಧಿಕಾರಿ ಬಂದಾಗ ಅವರ ವೇಷಗಳು ಬಯಲಾಗುವೆ ಎಂದು ಹೇಳುತ್ತಿದ್ದಾನೆ. ಅವನು ಅವರನ್ನು ತನ್ನ ಪಕ್ಕಕ್ಕೆ ಎಳೆದುಕೊಳ್ಳುತ್ತಾನೆ. ಪ್ರಭುವನ್ನು ತಿಳಿದು ಆತನನ್ನು ರುಚಿ ನೋಡದೆ, ಯಥಾರ್ಥವಾಗಿ ಜೀವಿಸದೆ, ಸೇವಿಸದೆ ವೇಷ ಹಾಕಿಕೊಂಡು ಜೀವಿಸುವವರ ಪರಿಸ್ಥಿತಿ ಭಯಂಕರವಾಗಿರುತ್ತದೆ ಎಂದು ಪ್ರಭು ಹೇಳುತ್ತಿದ್ದಾನೆ ಪ್ರಿಯರೇ. ಹಾಗೂ ಯೇಸು ಕ್ರಿಸ್ತನು ಎಂತಹ ಒಂದು ವೇಷ ಇಲ್ಲದ ಪ್ರಭುವಾಗಿದ್ದಾನೆ ಈ ಲೋಕದಲ್ಲಿದ್ದಾಗ. ಹಾಗೂ ಈ ಲೋಕಾಧಿಕಾರಿ ಬರುತ್ತಿದ್ದಾನೆ, ಅವನೊಂದಿಗೆ ನನಗೆ ಸಂಬಂಧವೇನೂ ಇಲ್ಲ ಎಂದು ಆತನು ಹೇಳಿ ಈ ಲೋಕವನ್ನು ಜಯಕಾರವಾಗಿ ದಾಟಿ ಹೋದನು ಪ್ರಿಯರೇ. ನಾವು ಕೂಡ ಹಾಗೆಯೇ ಹೋಗಬೇಕೆಂದು ಪ್ರಭು ಸೂಚಿಸುತ್ತಿದ್ದಾನೆ. ಹಾಗೂ ಪ್ರಿಯರೇ, ಲೋಕದ ಮಾರ್ಗ, ಲೋಕದ ನಟನೆ ಎನ್ನುವಂಥ ಅಂಶದ ಭಾಗ ನೋಡುವುದಾದರೆ ಪ್ರಿಯರೇ, ಒಂದು ಸನ್ನಿವೇಶದ ಮುಖಾಂತರ ನೋಡೋಣ ಪ್ರಿಯರೇ. ಮೊಲದ ಮರಿ ಅಥವಾ ಹಂದಿ ಮರಿ ಒಂದು ಘಟನೆ ಮೂಲಕ ಪ್ರಿಯರೇ, ಮೊಲದ ಮರಿ ಹಾಗೂ ಹಂದಿ ಮರಿ ಘಟನೆ ಮೂಲಕ ನೋಡೋಣ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಸಮೀಪದಲ್ಲಿ ಪ್ರಿಯರೇ, ಒಂದು ದಿನ ಇಬ್ಬರು ಸ್ನೇಹಿತರು ಭೇಟಿಯಾದರು. ಇಬ್ಬರು ಸ್ನೇಹಿತರಲ್ಲಿ ಅವರು ಮಾತನಾಡುತ್ತಿರುವಾಗ ಒಬ್ಬ ಸ್ನೇಹಿತನು ಇನ್ನೊಬ್ಬನ ಸ್ನೇಹಿತನೊಂದಿಗೆ ತನ್ನ ಬಗ್ಗೆ ಹೇಗೆ ತಾನು ರಕ್ಷಣೆ ಹೊಂದಿದ್ದೇನೆಂದು
ಸಣ್ಣ ಕಥೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೇನೆಂದು ಇನ್ನೊಬ್ಬ ಸ್ನೇಹಿತನಿಗೆ ಒಬ್ಬ ಸ್ನೇಹಿತ ಹೇಳ್ತಾನೆ. ಆ ಸ್ನೇಹಿತ ಆಶ್ಚರ್ಯ ಹೊಂದುತ್ತಾನೆ. ಆ ಸ್ನೇಹಿತ ತನ್ನ ಸ್ನೇಹಿತನಿಗೆ ಹೀಗೆ ವಿವರಿಸ್ತಾನೆ ತನ್ನ ರಕ್ಷಣೆ ಬಗ್ಗೆ. ನಾನೊಂದು ವೇಷಧಾರಿಯಾಗಿ ಜೀವಿಸಿದೆ. ಲೋಕದ ನಟನೆ, ಈ ಯುಗ ಸಂಬಂಧವಾದ ವೇಷ ನನ್ನೊಳಗೆ ಇತ್ತು. ಆದರೆ ಪರಿಶುದ್ಧನಂತೆ ನಾನು ಆಲಯದಲ್ಲಿ ಮುಂದನೇ ಲೈನಿನಲ್ಲಿ ಕುಳಿತುಕೊಂಡು ಪ್ರಸಂಗಿಕರು ಬೋಧಕರು ಹೇಳುವಂಥ ಪ್ರತಿಯೊಂದು ವಾಕ್ಯಗಳನ್ನು ಬೇಗನೆ ತೆಗೆದು ಓದುತ್ತಿದ್ದೆ. ನಮ್ಮ ಸಭೆಯವರೆಲ್ಲರೂ ನನ್ನನ್ನು ನೀತಿವಂತನೆಂದು ನೆನೆಸಿದ್ರು. ಆದರೆ ನನ್ನೊಳಗೆ ಹೇಯ ಕ್ರಿಯೆಗಳು, ದ್ರೋಹಗಳು ಇದ್ದವು. ರಹಸ್ಯವಾಗಿ ಸಿಗರೇಟ್, ಮದ್ಯ, ಮಧುಪಾನೀಯಗಳು ಸೇವಿಸುತ್ತಿದ್ದೆ. ಒಂದು ದಿನ ನಮ್ಮ ಆಲಯಕ್ಕೆ ಬಂದಂಥ ದೈವ ಸೇವಕರು ಒಂದು ಸಣ್ಣ ಕಥೆಯ ಮೂಲಕ ಹೇಳಿದರು. ಏನೆಂದರೆ, ಬಾಲಕನೊಬ್ಬನು ಮೊಲದ ಮರಿಗಳನ್ನು ಕೊಂಡುಕೊಳ್ಳುವುದಕ್ಕೆ ಸಂತೆಗೆ ಹೋದನೆಂದು. ಕೊಂಡುಕೊಂಡು ಬರುವ ಮಾರ್ಗದಲ್ಲಿ ವಿಶ್ರಾಂತಿಗೋಸ್ಕರ ಒಂದು ಛತ್ರದಲ್ಲಿ ವಿಶ್ರಾಂತಿ ಪಡೆದನು. ಆಗ ಆ ಛತ್ರದ ಯಜಮಾನ ಬಾಲಕನಿಗೆ ತಿಳಿಯದಂತೆ ಮೊಲದ ಮರಿಗಳನ್ನು ಚೀಲದೊಳಗಿಂದ ತೆಗೆದು ಅದರ ಬದಲಾಗಿ ಹಂದಿಯ ಮರಿಗಳನ್ನು ಚೀಲದಲ್ಲಿ ಹಾಕಿದನು. ಆ ಬಾಲಕನು ಎದ್ದು ಮನೆಗೆ ಹೋದಾಗ ಹಂದಿ ಮರಿಗಳು ಚೀಲದಲ್ಲಿರುವುದನ್ನು ನೋಡಿ ನಿರಾಶೆ ಹೊಂದಿದನು. ಪ್ರಿಯರೇ, ನಾನು ಮೊಲದ ಮರಿಗಳನ್ನು ತಾನೇ ಕೊಂಡದ್ದು, ಅವು ಹೇಗೆ ಹಂದಿ ಮರಿಗಳಾದವು ಎಂದು ಆಲೋಚಿಸಿ ತಿರುಗಿ ಸಂತೆಗೆ ತೆಗೆದುಕೊಂಡು ಹೋಗಲು ಪ್ರಾರಂಭಿಸುತ್ತಾನೆ. ಮಾರ್ಗ ಮಧ್ಯದಲ್ಲಿ ಮತ್ತೆ ಅದೇ ಛತ್ರದಲ್ಲಿ ನಿಂತನು. ವಿಶ್ರಾಂತಿ ತೆಗೆದುಕೊಳ್ಳುವಾಗ ಆ ಛತ್ರದ ಯಜಮಾನ ಮತ್ತೆ ಹಂದಿ ಮರಿಗಳನ್ನು ತೆಗೆದುಕೊಂಡು ಮೊಲದ ಮರಿಗಳನ್ನು ಆತನ ಚೀಲದಲ್ಲಿ ಹಾಕಿದನು. ಆ ಬಾಲಕನು ಎದ್ದು ಸಂತೆಗೆ ಹೋದಾಗ ಮಾರಿದವನೊಂದಿಗೆ ಒಂದು ವಾದಿಸುತ್ತಾ ಎದುರು ಮಾತಾಡುತ್ತಾ ಆ ಒಂದು ಚೀಲದಲ್ಲಿ ಕೈ ಹಾಕಿ ಮೊಲದ ಅದು ಮರಿಗಳನ್ನು ತೆಗೆದಾಗ ಹಂದಿ ಮರಿಗಳನ್ನು ಅದು ಮೊಲದ ಮರಿ ಆಗಿತ್ತು. ಬಾಲಕನಿಗೆ ಅಧಿಕ ಕೋಪ ಬಂತು. ಮೊಲದ ಮರಿಗಳ ಕಿವಿ ಹಿಡಿದು ಹೊರಗೆ ತೆಗೆದನು. ಬಾಧೆಯಿಂದ ಕೋಪದಿಂದ ಹೀಗೆ ಹೇಳಿದನು, ಪ್ರಿಯರೇ, ನೀನು ಮೊಲದ ಮರಿಯಾಗಿಯಾದರೂ ಇರು, ಇಲ್ಲವೇ ಹಂದಿ ಮರಿಯಾಗಿಯಾದರೂ ಇರು. ಮನೆಗೆ ಹೋದ ನಂತರ ಹಂದಿ ಮರಿಯಾಗಿ ಬದಲಾಗಬೇಡ. ಹೀಗೆ ಈ ಕಥೆಯ ಹೇಳಿದ ದೈವ ಸೇವಕರು ಮೊದಲನೇ ಲೈನಲ್ಲಿ ಕುಳಿತಂಥ ನನ್ನನ್ನು ನೋಡಿ, ಆ ಇಬ್ಬರು ಸೇವಕರು ಒಬ್ಬ ಸ್ನೇಹಿತನನ್ನು ನೋಡಿ, ನೀನು ಯಾಕೆ ವೇಷ ಹಾಕಿಕೊಂಡಿದ್ದಿ? ನೀನು ವೇಷ ತೊಲಗಿಸಿಕೊಳ್ಳದಿದ್ದರೆ ಈ ದಿನ ಘೋರವಾದ ಕಾರ್ಯ ನಿನ್ನ ಜೀವನದಲ್ಲಿ ಸಂಭವಿಸುತ್ತದೆ. ಅಪವಿತ್ರವಾದ ಸ್ವಭಾವಗಳು ನಿನ್ನಲ್ಲಿ ನಿಂತಿರುವಾಗ ಯಾಕೆ ಪರಿಶುದ್ಧನಂತೆ ವೇಷ ಧರಿಸಿಕೊಳ್ಳುತ್ತಿರುವೆ ಎಂದು ಹೇಳಿದನು. ಪ್ರಿಯರೇ, ಪರಿಶುದ್ಧಾತ್ಮ ಆತನ ವೇಷವನ್ನು ಬಯಲುಪಡಿಸಿದ್ದಾನೆಂದು ಗ್ರಹಿಸಿದ ಆತನು ಹೃದಯದಲ್ಲಿ ಒಡೆದು ಹೋದನು. ಅಷ್ಟೇ ಅಲ್ಲ, ದೇವರಾತ್ಮ ಆತನೊಳಗೆ ಕ್ರಿಯೆ ಮಾಡಿತೆಂದು ಆತನು ತಿಳಿದು ಆತನ ಕಾಲು ಕೈ ನಡುಗಿದವು. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಹೀಗೆ ಹೇಳಿದನು ತನ್ನ ಸ್ನೇಹಿತನೊಂದಿಗೆ, ನನ್ನ ಪಾಪ ವೇಷಧಾರಣೆ ನಿಮಿತ್ತ ಕಣ್ಣೀರು ಸುರಿಸಿದನೆಂದು ಹೇಳಿದನು. ಆಗ ಪ್ರಭು ನನ್ನನ್ನು ರಕ್ಷಿಸಿದನು ಎಂದು ಆ ಸ್ನೇಹಿತನು ತನ್ನ ಇನ್ನೊಬ್ಬ ಸ್ನೇಹಿತನಿಗೆ ಸಾಕ್ಷಿ ವಿವರಿಸಿದನು. ಹೀಗೆ ದೇವರ ಪ್ರಿಯ ಮಗುವೇ, ಲೋಕ ನಟನೆಗಳು ನಿನ್ನಲ್ಲಿ ಕಾಣಿಸುತ್ತಿರುವುದಾದರೆ ಯೋಚಿಸು, ಸ್ವಲ್ಪ ಆಲೋಚಿಸಿ ನೋಡು, ಪ್ರಾರ್ಥಿಸಿ. ಲೋಕವನ್ನು ಸಂತೋಷಪಡಿಸುವುದಕ್ಕೆ ಪ್ರಯತ್ನ ಮಾಡಬೇಡ. ಯುಗ ಸಂಬಂಧವಾದ ವೇಷ ಧರಿಸಿಕೊಳ್ಳುತ್ತಿರುವೇನೋ ಆಲೋಚಿಸಿ ನೋಡು. ಈ ಲೋಕ ಆಧಿಕ್ಯತೆಗೋಸ್ಕರ ಅಥವಾ ಅಲ್ಪಕಾಲ ಸುಖಕ್ಕೋಸ್ಕರ ವೇಷ ಹಾಕಿಕೊಂಡು ಜೀವಿಸ್ತಿರುವೇನೋ ನೋಡು. ಇವಾಗಲೇ ನಿನ್ನನ್ನು ಸರಿಪಡಿಸಿಕೊ. ನಿನ್ನ ವೇಷ ತೆಗೆದುಹಾಕು. ಕಣ್ಣೀರಿನಿಂದ ಪ್ರಭುವಿನ ಬಳಿಗೆ ಓಡಿಬಾ. ಆತನು ನಿನ್ನನ್ನು ಅಂಗೀಕರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಲೋಕಾಧಿಕಾರಿ ನಿನ್ನನ್ನು ಭೇಟಿಯಾಗುವ ಮೊದಲೇ ಕ್ರಿಸ್ತೇಸುವಿನ ಬಳಿಗೆ ಓಡಿಬಾ. ಆತನು ನಿನ್ನನ್ನು ತನ್ನ ರಕ್ತದಲ್ಲಿ ತೊಳೆದು ತನ್ನ ಪರಿಶುದ್ಧಾತ್ಮನಿಂದ ತುಂಬಿ ತನ್ನ ಮಾರ್ಗದಲ್ಲಿ ತನ್ನ ಸ್ವರೂಪದಲ್ಲಿ ರೂಪಾಂತರ ಮಾಡುತ್ತಾನೆ. ಪ್ರಭು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಇಲ್ಲಿವರೆಗೆ ವಾಕ್ಯ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಪ್ರಾರ್ಥಿಸೋಣ. ಪ್ರಿಯರೇ, ತಂದೆ, ಈ ವಾಕ್ಯವನ್ನು ಕೇಳಿದ ಎಲ್ಲ ಮಕ್ಕಳಲ್ಲಿ ನಿಮ್ಮ ಅದ್ಭುತ ಆತ್ಮ ಶಕ್ತಿ ಕಾರ್ಯ ಮಾಡಲಿ. ಎಲ್ಲರನ್ನು ನೂತನ ಸೃಷ್ಟಿಯಾಗಿ ಮಾಡಲಿ. ಎಲ್ಲ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡಿ ನಿಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿರಿ. ಪವಿತ್ರ ಆತ್ಮ ಪ್ರಭುವೇ
ಸಹಾಯ ಮಾಡಿರಿ ಯೇಸುವೆ, ಸಹಾಯ ಮಾಡಿರಿ ತಂದೆಯೇ, ಸಹಾಯ ಮಾಡಿರಿ. ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದ ಲಾರ್ಡ್.